ಅನ್ಯಾಯವಾಗಿದ್ದರೆ ಸರಿಪಡಿಸುತ್ತೇವೆ ಅನ್ನುವಂಥ ಹೇಳಿಕೆ ಇದೆಯಲ್ಲ ಡಿ ಕೆ ಶಿವಕುಮಾರ್ ಅವರದು, ಇವತ್ತೇನಾದರೂ ಪತ್ರಿಕಾಗೋಷ್ಠಿಯಲ್ಲಿ ಅದನ್ನೇ ಅವರೇನಾದರೂ ಪುನಃ ಅವರು ಎಚ್ಚೆತ್ಕೊಂಡ್ರೆ ಅವರು ಗೊತ್ತಾಯಿತು. ಆಮೇಲೆ 1.5 ಗಂಟೆಗಳ ಕಾಲ ಮಾತಾಡಿದ್ದಾರೆ ಸ್ಕೂಲ್ ಬಗ್ಗೆ. ಅದು ಸ್ಕೂಲ್ ಅಡ್ಮಿಷನ್ ಎಲ್ಲ ತಿಂಗಳು ಕಳೆದು ಕ್ವಾರ್ಟರ್ಲಿ ಎಕ್ಸಾಮ್ ಬಂದಿದೆ. ಡಿ ಸಿ ಎಮ್ ಅಂತ ವೇದಿಕೆಯಲ್ಲಿ ಅಂಥ ಹೇಳಿಕೆಗಳು ಯಾವ ರೀತಿಯ ಸಂದೇಶವನ್ನು ಕೊಡುತ್ತೆ? ಒಂದು ವೇಳೆ ಅದೇ ಆಗಿದ್ದಿದ್ರೆ, ಅನ್ಯಾಯವಾಗಿದ್ದರೆ ಸರಿಪಡಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ ಅನ್ನುವಂಥ ಹೇಳಿಕೆ ಇವತ್ತೇನಾದರೂ ಬಂದಿದ್ದರೆ, ಹರಪ್ಪನ ಅಗ್ರಹಾರದಲ್ಲಿ ಎಷ್ಟು ಜನ ಆರೋಪಿಗಳಿದ್ದಾರೆ, ಕೊಲೆ ಆರೋಪಿಗಳು, ಅವರ ಇಡೀ ಫ್ಯಾಮಿಲಿಗಳನ್ನು ನಾವು ಕಳಿಸ್ತಾ ಇದ್ವಿ ಸದಾಶಿವನಗರ. ಇವ್ರಿಗೂ ಹೆಲ್ಪ್ ಮಾಡಿ, ಎಲ್ರಿಗೂ ಹೆಲ್ಪ್ ಮಾಡಿ. ಅನ್ಯಾಯವಾದವರಿಗೆ ಡಿ ಕೆ ಶಿವಕುಮಾರ್ ಅವರೇ ಅನ್ಯಾಯ ಆಗ್ತಾ ಇದೆ, ಕಳೆದ 3 ತಿಂಗಳಿಂದ ಗೃಹಲಕ್ಷ್ಮಿ ಬಂದಿಲ್ಲ, ಹೋಗಿ ಅನ್ಯಾಯದವರಿಗೆ ಸಹಾಯ ಮಾಡಿ. ಶಿರೂರು ದುರಂತದಲ್ಲಿ ಇನ್ನೂ ಕೂಡ 3 ಹೆಣಗಳು ಸಿಕ್ಕಿಲ್ಲ, ಅದರ ಬಗ್ಗೆ ಮಾಡಿ. ಕೇರಳದವರು ಬಂದು ಆ ಅರ್ಜುನನಿಗೆ ಬೇಕಾಗಿ ಎಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಮುಖ್ಯಮಂತ್ರಿ, ನಮ್ಮ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಮಿಲಿಟರಿ ತರಿಸ್ತಾರೆ. ನಮ್ಮದೇ ಜನ ಅಲ್ಲಿ ಕೊಚ್ಚಿ ಹೋದಾಗ ನೀವೆಲ್ಲ ಹೋಗಿದ್ರಿ? ಎಚ್ ಡಿ ಕುಮಾರಸ್ವಾಮಿ ಬಂದಾಗ ಮಿಲಿಟರಿ ತಗೊಂಬನ್ನಿ ಅಂತೇಳಿ ಆಮೇಲೆ ಅಲ್ಲಿ ಮೂದಲಿಸ್ತೀರಿ. ಇಲ್ಲಿ ಕೊಲೆ ಆರೋಪಿಗಳಾಗಿ ಒಳಗೆ ಹೋಗಿರೋರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತೀರಿ. ಏನು ಸಂದೇಶ ಕೊಡ್ತೀರಿ ಡಿ ಕೆ ಶಿವಕುಮಾರ್ ಅವರೇ? 3 ತಿಂಗಳಿಂದ ಬಂದಿಲ್ಲ ರೀ ಗೃಹಲಕ್ಷ್ಮಿ, ಯಾರು ಕೇಳೋರಿಲ್ಲ. ನೆರೆ ಬಂದಿದೆ, ಯಾರು ಕೇಳೋರಿಲ್ಲ. ಹೆಣ ಬೀಳ್ತಾ ಇದೆ, ಹೆಣ ಸಿಕ್ಕಿಲ್ಲ. ಕೇರಳದವರು ಅಲ್ಲಿ ಬೊಬ್ಬೆ ಹೊಡಿತಾ ಇದ್ದಾರೆ, ಕೇರಳದವರು ಬಂದು ಅಲ್ಲಿ ಜಂಡ ಹೊಡಿದ್ದಾರೆ, ಅಲ್ಲಿ MLAಗಳು ಬರ್ತಾ ಇದ್ದಾರೆ. ನಮ್ಮವರನ್ನು ಕೇಳೋರು ಯಾರೂ ಇಲ್ಲ. ಅದೇ ಜನಗಳಿಗೆ ಹೋಗಬೇಕಾದ ದುಡ್ಡನ್ನು ಎಲೆಕ್ಷನ್ಗೆ ಖರ್ಚು ಮಾಡ್ತೀರಿ. ಇಡಿ ತನಿಖೆ ಬಂದಾಗ ಇಡಿ ಮೇಲೆ FIR ಮಾಡಿಸ್ತೀರಿ. ಮತ್ತೆ ಜನರನ್ನ ಕಾಯೋರು ಯಾರು? ಕಾನೂನು ನಂಬರ್ 1, ಕಾನೂನಿನ ಅಡಿಯಲ್ಲಿ ಪ್ರಧಾನಮಂತ್ರಿ ಆಗಲಿ, ಮುಖ್ಯಮಂತ್ರಿ ಆಗಲಿ, ಸ್ಟಾರ್ ಆಗಲಿ, ಸೂಪರ್ ಸ್ಟಾರ್ ಆಗಲಿ ತಪ್ಪು ಮಾಡಿದರೆ ಕಾನೂನಿನ ಅಡಿಯಲ್ಲೇ ಶಿಕ್ಷೆಗಳಾಗಬೇಕು. ನೀವೇನು ಅನ್ಯಾಯವನ್ನು ಸರಿಪಡಿಸೋದು? ಮಣ್ಣಾಂಗಟ್ಟಿ. ಈ ಸ್ಕೂಲೆಲ್ಲ ಓಪನಿಂಗ್ ಆಗೋದು ಮೇ ಜೂನ್ ಈ ಟೈಮಲ್ಲಲ್ವಾ? ಏಪ್ರಿಲ್ ಮೇ ಇದ್ಯಾವುದು? ಕ್ವಾರ್ಟರ್ಲಿ ಎಕ್ಸಾಮ್ ಆದ ನಂತರ ಸ್ಕೂಲು ನೀವು ಹೇಳ್ತೀರಿ, ನಾವು ನಂಬಬೇಕು ಅಲ್ಲ? ಓಕೆ, ದರ್ಶನ್ ಬೆನ್ನಿಗೆ ನಿಂತರ ಡಿ ಕೆ ಶಿ ಆಗಿದ್ರೆ ಬನ್ನಿ ಇದರ ಬಗ್ಗೆ ಪ್ರಶ್ನೆಗಳು. ಡಿ ಕೆ ಶಿ ಜೊತೆ ಶಾಲೆ ಬಗ್ಗೆ ವಿಜಯಲಕ್ಷ್ಮಿ ಚರ್ಚೆ ಮಾಡಿದ್ರಾ? ಇದು ನಿಜಾನಾ? ಇದನ್ನು ನಾವು ನಂಬಬೇಕಾ? DCM ಜೊತೆ ಮಗನ ಶಾಲೆಯ ಬಗ್ಗೆ ಚರ್ಚೆ ಸತ್ಯನಾ? ನಿನ್ನೆ ದಿಢೀರ್ ಭೇಟಿಗೆ ಬರ್ತೀನಿ ಅಂದಿದ್ರು ವಿಜಯಲಕ್ಷ್ಮಿ, ಬೇಡ ಇಂದು ಬನ್ನಿ ಅಂತ ಹೇಳಿದ್ರಂತೆ ಡಿ ಕೆ ಶಿವಕುಮಾರ್. ವಿಜಯಲಕ್ಷ್ಮಿ ಜೊತೆ ದರ್ಶನ್ ತಮ್ಮ ದಿನಕರ್ ಕೂಡ ಬಂದಿದ್ದರು. ಅತ್ತಿಗೆ ಜೊತೆ DCM ಭೇಟಿಗೆ ಬಂದಿದ್ದು ತಪ್ಪೇನಿಲ್ಲ. ಆದರೆ ದರ್ಶನ್ ಮಗನ ಬಗ್ಗೆ ಚರ್ಚಿಸೋಕ್ಕೆ ಪ್ರೇಮ್ ಯಾಕೆ ಬಂದಿದ್ದು? ನನ್ನ ಮಗ ನಿಮ್ಮ ಶಾಲೆಯಲ್ಲಿ ಓದ್ತಾರೆ ಅಂತ ಹೇಳೋಕ? ಭೇಟಿ ಬಳಿಕ ಕೆಲವು ವಿಷಯಗಳನ್ನು ಹೇಳಿದ DCM ಡಿ ಕೆ ಶಿವಕುಮಾರ್, ಕಾನೂನು ಅಡಿ ಸಹಾಯ ಮಾಡುವುದಾದರೆ ನೋಡೋಣ ಅಂತ ನಿನ್ನೆ ಹೇಳಿದರು. ನಾನು ಭರವಸೆ ಕೊಟ್ಟಿದ್ದೆ ಅಂತ ನಿನ್ನೆ ಹೇಳಿದರು ಡಿ ಕೆ ಶಿವಕುಮಾರ್. ನೀವು ಕಾನೂನಿನ ಪ್ರಕಾರ ಕೊಲೆ ಆರೋಪಿಗಳಿಗೆ ಸಹಾಯ ಮಾಡೋದಿದ್ದರೆ, ಹರಪ್ಪನ ಅಗ್ರಹಾರದಲ್ಲಿ ಕೊಲೆ ಆರೋಪಿಗಳಿರುವಂಥವ್ರು ತುಂಬ ಜನ ಇದ್ದಾರೆ, ಅವರ ಫ್ಯಾಮಿಲಿಯವರು ತುಂಬ ಜನ ಇದ್ದಾರೆ. ನಿಮ್ಮ ಸದಾಶಿವನಗರ ಅಡ್ರೆಸ್ ನಮ್ಗೆ ಗೊತ್ತಿದೆ, ಪಾಪ ಅವ್ರಿಗೂ ಸ್ವಲ್ಪ ಹೆಲ್ಪ್ ಮಾಡಿ ಸರ್, ಕಾನೂನು ಹೆಲ್ಪ್ ಮಾಡಿ, ಕಳಿಸ್ತೀವಿ ನಿಮ್ಮ ಹತ್ರ ಕಳಿಸ್ತೀವಿ. ರೇಣುಕಾಸ್ವಾಮಿ ಕೇಸ್ನಲ್ಲಿ ಚಾರ್ಜ್ ಶೀಟ್ ಸಿದ್ಧವಾಗ್ತಾ ಇದೆ. ಇದೇ ಹೊತ್ತಲ್ಲಿ DCM ಡಿ ಕೆ ಶಿ ಭೇಟಿಯಾದ ವಿಜಯಲಕ್ಷ್ಮಿ. ಡಿ ಕೆ ಶಿ ಭೇಟಿ ಮಾಡಿದ್ದು ಕೇಸ್ ಮೇಲೆ ಪ್ರಭಾವ ಬೀರುತ್ತಾ? ಸಾಧ್ಯ ಇದೆಯಾ? ನೋಡಿ, ಇನ್ನೊಂದು ಸ್ಟೋರಿ ಹೇಳ್ತೀನಿ ನಿಮಗೆ ಡಿ ಕೆ ಶಿ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರಿದ್ದು, ಈ ಮಧ್ಯೆ ದರ್ಶನ್ ಅವರನ್ನು ಜೈಲಿಗೆ ಹೊರಗೆ ಕರ್ಕೊಂಬರುವುದಕ್ಕೆ ಹಲವು ಕಡೆಯಿಂದ ಶತಪ್ರಯತ್ನ ನಡೀತಾ ಇದೆ. ಅದಕ್ಕೆ ಸರಿಯಾಗಿ ರಾಮನಗರದ ಚಾಮುಂಡಿ ಉತ್ಸವದಲ್ಲಿ ಡಿ ಕೆ ಶಿವಕುಮಾರ್ ಕೊಟ್ಟ ಹೇಳಿಕೆ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ನಿನ್ನೆ ಅವರ ಜವಾಬ್ದಾರಿಯುತ ಉಪಮುಖ್ಯಮಂತ್ರಿಯಾಗಿ ನಿನ್ನೆ ಅವರು ಹೇಳಿದಂಥ ಹೇಳಿಕೆ ಇದೆಯಲ್ಲ, ಗಮನಿಸಿದನು.
ನೋಡ್ತಾ ಇದ್ದೀರಲ್ಲ ದರ್ಶನ್ ಕ್ರೇಜ್ ಹೇಗಿದೆ ಅಂತ. ಈ ರೀತಿ ಡಿ ಬಾಸ್ ಅಂತ ಘೋಷಣೆ ಕೂಗ್ತಾ ಇರೋದು ಯಾವುದೇ ಸಿನಿಮಾ ಈವೆಂಟ್ ನಲ್ಲಲ್ಲ, ರಾಮನಗರದಲ್ಲಿ ನಡೆದ ಚಾಮುಂಡೇಶ್ವರಿ ಕರಗ ಮಹೋತ್ಸವದಲ್ಲಿ. ದರ್ಶನ್ ಬೆನ್ನಿಗೆ ನಿಲ್ತಾರ ಡಿಕೆ ಶಿವಕುಮಾರ್. ಅನ್ಯಾಯ ಆಗಿದ್ರೆ ಸರಿಪಡಿಸೋದಕ್ಕೆ ಪ್ರಯತ್ನ ಮಾಡುವೆ, ಆದ್ರೆ ನಾವು ಕಾನೂನಿಗೆ ಗೌರವ ಕೊಡಬೇಕು. ನಾವೆಲ್ಲ ದೇಶದ ಹಾಗೂ ನೆಲದ ಕಾನೂನನ್ನ ಪಾಲಿಸಬೇಕು. ಅನ್ಯಾಯ ಆದವರಿಗೆ ನಾವೆಲ್ಲ ಸೇರಿ ನ್ಯಾಯ ಒದಗಿಸುವ ಕೆಲಸ ಮಾಡೋಣ ಅನ್ನುವ ಮೂಲಕ ನಟ ದರ್ಶನ್ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ. ಡಿ ಬಾಸ್ ಬಗ್ಗೆ ಕೇಳ್ತಾ ಇದ್ದಾರೆ. ನಾನು ಅವರ ಧರ್ಮಪತ್ನಿ ನನ್ನನ್ನ ಭೇಟಿ ಮಾಡಲಿಕ್ಕೆ ಟೈಮ್ ಕೇಳಿದ್ದಾರೆ. ನಾಳೆ ಬೆಳಗ್ಗೆ ಅವರಿಗೆ ಟೈಮನ್ನು ಕೊಟ್ಟಿದ್ದೇನೆ. ನಾನು ಮಾತಾಡ್ತೇನೆ. ಏನಾದ್ರು ಅನ್ಯಾಯ ಆಗಿದ್ರೆ ಸರಿಪಡಿಸಲಿಕ್ಕೆ ಖಂಡಿತ ನಾವು ಪ್ರಯತ್ನವನ್ನು ಮಾಡ್ತೇವೆ. ಆದರೆ ಕಾನೂನಿಗೂ ಕೂಡ ನಾವು ಗೌರವನ ಕೊಡಬೇಕು. ಈ ದೇಶದ ಕಾನೂನು, ಈ ನೆಲದ ಕಾನೂನಿಗೆ ಗೌರವನ ಕೊಡಬೇಕು. ಅನ್ಯಾಯ ಯಾರಿಗೆ ಆಗಿದ್ರು ಕೂಡ ನ್ಯಾಯವನ್ನು ಒದಗಿಸ್ಕೊಡುವಂಥ ಕೆಲಸವನ್ನು ನಾವೆಲ್ಲ ಸೇರಿ ಮಾಡೋಣ. ತಾಯಿ ಚಾಮುಂಡಿ ನೊಂದಂಥ ಜನರಿಗೆಲ್ಲ ಕೂಡ ಅನುಗ್ರಹ ಕೊಡಲಿ ಅಂತೇಳಿ ನಾನು ತಾಯಿ ಚಾಮುಂಡಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಮತ್ತೆ ನನ್ನ ಸಾಷ್ಟಾಂಗ ನಮಸ್ಕಾರ. ದರ್ಶನ್ ಕ್ರೇಜ್ ಹೇಗಿದೆ ಗೊತ್ತಾ? ನಿನ್ನೆ ರಾಮನಗರದಲ್ಲಿ ನಡೆದ ಕರಗ ಮಹೋತ್ಸವದಲ್ಲಿ ಕಾಟೇರನ ಫ್ಯಾನ್ಸ್ ಹಾಗೂ ದುನಿಯಾ ವಿಜಯ್ ಸೇರಿ ಅದರ ಝಲಕ್ ತೋರಿಸಿದ್ರು. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಸದಾ ನಾನು ಚಿರಋಣಿ ಆಗಿರ್ತೀನಿ. ದರ್ಶನ್ಗೆ ಅಪಾರ ಸಂಖ್ಯೆಯ ಅಭಿಮಾನಿಗಳಿದ್ದಾರೆ. ಆದ್ರೆ ಕಾಟೇರ ಕೆಲ ತಪ್ಪುಗಳನ್ನ ಮಾಡಿರದೇ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಮಹದೇವ್ ಸ್ವಾಮಿ, ರಿಪಬ್ಲಿಕ್ ಕನ್ನಡ, ರಾಮನಗರ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ.